ಓಕೆ, ಈ ವಿಡಿಯೋಗೂ ನಾನು ಮಾತಾಡ್ತಿರೋದಕ್ಕೂ ಐ ಡೋಂಟ್ ಥಿಂಕ್ ಅಷ್ಟಾಗೇನೋ ಸಂಬಂಧ ಇದೆ ಅಂತ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಜಸ್ಟ್ ಟಾಕ್ ಅಬೌಟ್ ದಿಸ್ ಈಸ್ ಪ್ರಾಬ್ಲಿ ಫಾರ್ ಆಲ್ ದಿ ಮೆನ್. ಓಕೆ, ಅದಕ್ಕಿಂತ ಮುಂಚೆ ಐ ಆಮ್ ಒಫಿಷಿಯಲಿ ಇನ್ ಟು ಮೈ 8th ಮಂತ್ ಆಫ್ ಪ್ರೆಗ್ನೆನ್ಸಿ. ನಾನು ಬರೀ ಈ ಜನ್ರೇಷನ್ ಮೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಮನೆಯಲ್ಲಿ ಏನು ಮೇಲ್ ಫಿಗರ್ ಇಲ್ಲದೆ ಇದ್ದಿದ್ದರಿಂದ ನನಗೆ ಅಷ್ಟಾಗಿ ಹಳೆ ಜನ್ರೇಷನ್ ಬಗ್ಗೆ ಗೊತ್ತಿಲ್ಲ. ಬರೀ ಅಲ್ಲಿ ಇಲ್ಲಿ ನೋಡಿ ನನಗೆ ಅನಿಸ್ತಾ ಇದ್ದಿದ್ದು ನಾಟ್ ಸೋ ಗ್ರೇಟ್ ಪ್ರೀವಿಯಸ್ ಜನ್ರೇಷನ್ ಅಂತ. ಲೈಕ್ ಅಟ್ಲೀಸ್ಟ್ ಎಲ್ಲರೂ ಏನು ನಾಟ್ ಸೋ ಗ್ರೇಟ್ ಅಂತ. ನಾನೆಂತ ಬರೀ ನನ್ನದು ಹಸ್ಬೆಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ. ಐವ್ ಸೀನ್ ನನ್ನ ಫ್ರೆಂಡ್ಸ್ ಅವ್ರ ಹಸ್ಬೆಂಡ್ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಇಲ್ಲೇ ಒಂದಷ್ಟು ಜನ ಪ್ರೆಗ್ನೆನ್ಸಿಯಲ್ಲಿ ಜರ್ನಿಯಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಹಸ್ಬೆಂಡ್ ನೋಡ್ಕೊಳ್ತಿರೋ ರೀತಿ, ಓ ವಾವ್, ನಂಗೆ ಅನಿಸುತ್ತೆ ಈ ಟೈಮಲ್ಲಿ ಎಸ್ಪೆಷಲಿ ಹೇಗೆ ನಿಮ್ಮ ವೈಫ್ನ ನೋಡ್ಕೊಳ್ತಿರಲ್ಲ, ದ್ಯಾಟ್ ರಿಮೇನ್ಸ್ ಥ್ರೂ ಔಟ್ ದ ಲೈಫ್ ಅಂತ. ದೇರ್ ಈಸ್ ನೋ ಡೌಟ್ 100% ಈ ಟೈಮಲ್ಲಿ ಅಂತೂ ವಿಮೆನ್ ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಲೈಕ್ ಫಿಸಿಕಲಿ ಮೆಂಟಲಿ ಎರಡೂ ಕೂಡ. ಬಟ್ ಇಫ್ ಯು ಗೈಸ್ ರಿಮೇನ್ ಲೈಕ್ ದಿಸ್, ಈ ಥರ ಇಷ್ಟು ಸಪೋರ್ಟಿವ್ ಆ್ಯಂಡ್ ಹೆಲ್ಪ್ಫುಲ್ ಆಗಿದ್ರೆ ಅಂತೂ ಗರ್ಲ್ಸ್ ಯಾವ ಪೇನ್ ಬೇಕಾದ್ರೂ ತೊಡ್ಕೊಬೋದು ಅಂತ ಅನಿಸುತ್ತೆ. ಸೊ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ದಿಸ್ ಜನ್ರೇಷನ್ ಡ್ಯಾಡ್ಸ್, ವಿ ಲವ್ ಯು.